ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಒಂದು ಮದ್ವೆಗೆ ಹೋಗಿದ್ದೆ ನಾ. ಮದ್ವೆಯಲ್ಲಿ ಎಷ್ಟು ಆಡಂಬರದ ಮದ್ವೆ ಮಾಡ್ತಾರೆ ಈಗಿನ ಕಾಲಕ್ಕೆ ಅಂದ್ರೆ ಹೇಳೋಕ್ಕಾಗಲ್ಲ. ಅದೇ ದುಡ್ಡು ಎದಕ್ಕಾರ ಇಲ್ದವ್ರಿಗೆ ಅಂದ್ರೆ ಬಡವರಿಗೆ, ಯಾರು ನಿಶಕ್ತಿ ಇರ್ತಾರ, ದುಡಿಲಾರ್ದಂಥ ವಯಸ್ಸಾದವರಿಗೆ, ಭಿಕ್ಷೆ ಬೇಡೋರಿಗೆ, ಅಂಥವ್ರಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬೋದಲ್ಲ. ಈ ರೀತಿ ಖರ್ಚು ಮಾಡ್ತಾರೆ. ಅವ್ರವ್ರು ಇಷ್ಟ ಬಿಡ್ರಿ. ಈಗ ನೆಕ್ಸ್ಟ್ ಮದ್ವೆ ಮುಗಿಸ್ಕೊಂಡು ಸೀದಾ ಹಾಗೆ ರಿಟರ್ನ್ ಆಗ್ತಾಯಿದ್ದೀವಿ ನಾವು ಗಾಡಿಯೊಳಗೆ. ಇದು ವ್ಯೂಸ್ ಎಷ್ಟು ಚಂದಿತ್ತು ಹೊರಗಿಂದು ಎನ್ವೈರ್ಮೆಂಟು ಅಂಥೇಳಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಜಾಸ್ತಿ ಎಲ್ಲಿಗೂ ಔಟ್ಸೈಡ್ ಹೋಗ್ತಿದ್ದಿಲ್ಲ ನಾನು. ಯಾಕಂತಂದ್ರೆ ಇದು ಊರಾಗೆ ಎಲ್ಲ ಫಂಕ್ಷನ್ ಇರ್ತಾವೆ, ಅಲ್ಲೇ ಮುಗಿಸ್ತೀವಿ. ಇದು ಔಟ್ಸೈಡ್ ಇತ್ತು, ಬಿದರ್ಗೆ ಹೋಗಿದ್ದೆ. ಅದಕ್ಕಂತ ನನಗೆ ಚಲೋ ಅನ್ನಿಸ್ತು, ಇದು ವಿಡಿಯೋ ತೆಕ್ಕೊಂಡಿದ್ದೆ ನಾನು ಔಟ್ಸೈಡಿಂದು. ಹಾಗೆ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಮತ್ತಲ್ಲಿ ಅಲ್ಲೇ ದಾರಿಯಲ್ಲಿ ಒಂದು ಟೆಂಪಲ್ ಸಿಕ್ತು ಶಿವಂದು. ಅಂದ್ರೆ ದಾರಿಯಲ್ಲೇ ದೊಡ್ಡ ಶಿವನ ಮೂರ್ತಿ ಮಾಡ್ಯಾರ. ನೋಡೋಕೆ ತುಂಬ ಚೆನ್ನಾಗಿತ್ತು. ಅದಕ್ಕಂತ ಅಲ್ಲಿ ಹೋದೆವು ನಾವೆಲ್ಲರೂ. ಅಲ್ಲಿ ಹೋಗಿ ಫೋಟೋ ತೆಕ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೇವಿ. ನೆಕ್ಸ್ಟ್ ನೋಡ್ರಿ, ಮತ್ತು ಇನ್ನೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಏನಂತಂದರೆ, ಶುಗರ್ ಇರುವವರಿಗೆ ಮೆಂತೆ ತಿನ್ನೋದು ಆಗೋಲ್ಲ. ಮೆಂತೆ ತಿನ್ನೋ ಅಂದರೆ ಭಾಳ ಕಠಿಣ ಆಗ್ತದೆ. ಮೆಂತೆ ನೀರು ಕುಡಿಯೋದು ಭಾಳ ಆಗೋದಿಲ್ಲ, ಭಾಳ ಕಹಿ ಇರ್ತದೆ. ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ, ಒಂದಿನ ಮೊದಲೇ ಚೆನ್ನಾಗಿ ಮಾರ್ನಿಂಗೇ ಒನ್ ಡೇ ಮೊದಲೇ ಮಾರ್ನಿಂಗೇ ಮೆಂತೆ ನೆನೆ ಇಡಬೇಕು. ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡಬೇಕು ಅಂತಂತಂದರೆ, ಮೆಂತೆ ನೀರು ಕುಡಿಯೋಕೆ ಕೊಡ್ಬೇಕು ಶುಗರ್ ಇದ್ದವರಿಗೆ. ಅದೆಲ್ಲ ಜಾನಿ ಒಂದು ಜರಡಿ ಒಳಗೆ ಇಟ್ಟು ಒಂದು ಬಾಕ್ಸ್ನಾಗ ಈ ರೀತಿ ಹಾಕಿಟ್ಟೇವಂತ ಅಂದ್ರೆ ಚಂದ ಮೊಳಕೆ ಬರ್ತಾವೆ ನೋಡ್ರಿ. ನಾವು ಮೊಳಕೆ ಕಾಳಿಂದ ಉಸುಳಿ ಅದು ಎಲ್ಲ ತಿಂತೀವಲ್ರಿ, ಆ ರೀತಿ ಮೊಳಕೆ ಹೊಡಿತಾವ. ಇದು ಶುಗರ್ ಇದ್ದವರೇ ತಿನ್ಬೇಕಂತೇನಿಲ್ಲ. ಶುಗರ್ ಇಲ್ಲಾರ್ದವರು ಮನೆಗೆ ಎಲ್ಲರೂ ಒಂದು ಸ್ವಲ್ಪ ತಿಂದ್ರೆ ಶುಗರ್ ಇದ್ದವ್ರಿಗೆ ಶುಗರ್ ಕಂಟ್ರೋಲ್ ಆಗ್ತದೆ. ಶುಗರ್ ಇಲ್ಲಾರ್ದವ್ರಿಗೆ ಮುಂದೆ ಶುಗರ್ ಬರಲಾರ್ದಂಗೆ ಕಾಪಾಡ್ಕೋಬೋದು ಈಗಿಂದೇ ಮೇಂಟೈನ್ ಮಾಡ್ಕೋತ ಹೋದ್ರೆ. ಈ ರೀತಿ ಮೆಂತೆ ನೋಡ್ರಿ ಯಾವ ರೀತಿ ಎಷ್ಟು ಚಂದ ಬಂದಾವ, ಎಲ್ಲ ಮೊಳಕೆ ಹೊಡೆದಾವ. ಒಂದು ಸ್ವಲ್ಪನೂ ಕಹಿ ಅನಿಸಲ್ಲ ನಿಮ್ಗೆ. ಈ ರೀತಿ ಮಾಡಿಟ್ಟೆ ಅಂದ್ರೆ ನನಗೆ ಒಂದು 4-5 ದಿನ ಬರ್ತಾವ್ರಿ ಇದು ಕೊಡೋಕೆ. ಈ ರೀತಿ ನಾನು ಯಾವಾಗಲೂ ಮಾಡಿಡಾಕತ್ತೀನಿ. ಈಗ ತುಂಬ ಚೆನ್ನಾಗಿ ಬಂದಿವು ಮೆಂತೆ ಕಾಳು. ಮೆಂತೆ ಮೊಳಕೆ ಹೊಡೆದಿದ್ದು ನೋಡೋಕ್ಕೂ ಇಷ್ಟಿಷ್ಟು ಒಂದು ಮುಟ್ಕಿದಾಗಿನ ಕಮ್ಮು ಅಷ್ಟು ಕೊಡ್ಬೋದು. ಅವ್ರನ್ನೂ ತಿನ್ಬೋದು, ಎಲ್ಲರನ್ನೂ ತಿನ್ಬೋದು. ಮನೆಯಾಗ ಎಲ್ಲರನ್ನೂ ತಿನ್ಬೋದು. ಮಕ್ಳಿಗೆ ಕೊಟ್ಟರು ಕೂಡ ಕಹಿ ಅನಿಸಲ್ಲ, ಈಸಿಯಾಗಿ ಮಕ್ಕಳು ಕೂಡ ತಿಂತಾರೆ. ಆ ರೀತಿ ಇದು ಒಂದು ಸಜೆಷನ್ ಅಂತ ಹೇಳ್ಬೋದು. ಇದು ಒಂದು ಟಿಪ್ಸ್. ನೆಕ್ಸ್ಟ್ ನೋಡ್ರಿ, ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಕಿನ್ ಕೇರ್ ಅಂದರೆ ನಾವೇನು ಅಂಥ ಪರಿ ಸ್ಕಿನ್ ಕೇರ್ ಹೌಸ್ ವೈಫ್ಗಳು ಮನೆಯಾಗ ಮಾಡ್ಕೋತೀವಿ, ಇದ್ದಿದ್ರಲ್ಲೇ ಮಾಡ್ಕೋದು. ಕಡಲೆ ಹಿಟ್ಟು ಡಬ್ಬಿಗೆ ಹಾಕ್ತಾಯಿದ್ದೆ ನಾನು. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡೆ. ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಹಾಲು ಹಾಕಿ ಚಂದ ಕಲಸಿ. ಯಾಕಂದ್ರೆ ಕಡಲೆ ಹಿಟ್ಟು ಡಬ್ಬಿಗೆ ಹಾಕಿನಂತೆಲ್ಲ ಕೈಯೆಲ್ಲ ಕಡಲೆ ಹಿಟ್ಟಾಗಿತ್ತು. ಅದಕ್ಕೆ ಅದೇ ಕೈನಿಂದ ಒಂದು ಸ್ವಲ್ಪ ಹಾಲು ಹಾಕಿ ಕೈನಿಂದ ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮುಖಕ್ಕೆ ಹಚ್ಕೊಂಡ್ಬಿಡೋದು. ಅಂದ್ರೆ ವೀಕ್ಲಿ 1 ಟೈಮ್ ಹಿಂಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಯಾವ್ಯಾವ ಡ್ಯಾಮೇಜ್ ಆಗಿರ್ತದೆ. ನಾವು ಯಾಕಂದ್ರೆ ಪಾರ್ಲರ್ಗೆ ಹೋಗೋದಾಗಲ್ಲ, ಅದಕ್ಕಂತ ಈ ರೀತಿ ನಾವು ಮಾಡ್ಬೋದು ಮನೆಯಲ್ಲಿ. ಸ್ಕಿನ್ ಗ್ಲೋ ಆಗೋ ಸಲಕ ಅದ್ರೊಳಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋರಿ. ನಿಂಬೆಹಣ್ಣು ಹಿಂಡಿ ಹಾಕೋದ್ರಿಂದ ಮುಖದಲ್ಲಿ ಗ್ಲೋ ಹೆಚ್ಚಾಗ್ತದೆ. ಯಾವುದೋ ಡಸ್ಟ್ ಅದು ಕುಂತಿತ್ತಂತಂದ್ರೂ ಕ್ಲಿಯರ್ ಆಗ್ತದೆ, ಸ್ಕಿನ್ ಕ್ಲಿಯರ್ ಆಗ್ತದೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮುಖಕ್ಕೆ ಚೆಂದಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೋದ್ರಿಂದ ಏನಾಗ್ತದೆ ಅಂದ್ರೆ ಫುಲ್ ಯಾವ್ಯಾವ ನಮ್ಮ ಮುಖದ ಮೇಲೆ ಕಲೆಗಳು ಇರ್ತಾವಲ್ಲ, ಆ ಕಲೆಗಳ್ನು ಕೂಡ ಒಂದು ಸ್ವಲ್ಪ ಕ್ಲಿಯರ್ ಆಗಕ್ಕೆ ಬರ್ತಾವ. ಅಂದ್ರೆ ಒಂದೇ ದಿನದಾಗ ಏನು ಕ್ಲಿಯರ್ ಆಗಲ್ಲ. ಹಾಗೆ ಮಾಡ್ತಾ ಇರಬೇಕು. ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತದೆ. ಇಲ್ದರ ನಾವು ಬರೀ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇದ್ದೀವಿ ಅಂತಂದರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಅವಾಗ ವೀಕ್ಲಿ 1 ಟೈಮರ ಈ ರೀತಿ ಮಾಡ್ಕೋಬೇಕು. ಯಾರೆಲ್ಲ ಹೊಸಬ್ರಾಗಿದ್ದಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದ ತುಂಬ ಹೆಲ್ಪ್ ಆಗ್ತದೆ. ಹೀಗೆ ನಿಮಗೆ ಹೊಸ ವಿಡಿಯೋಗಳನ್ನು ಮಾಡಲು ನಮಗೆ ಅನುಕೂಲ ಆಗ್ತದೆ, ನಿಮಗೆ ನೋಡೋಕ್ಕೆ ಸಿಗ್ತಾವ.
ಇವತ್ತಿನ ಬ್ರೇಕ್ಫಾಸ್ಟ್ ಏನಂತ ಅಂದರೆ ಚಟ್ನಿ, ಟೊಮೊಟೊ ಪಲ್ಯ ಹಾಗೂ ಇದು ಯಾವುದಂತಂದರೆ ದೋಸೆಗೆ ಹಿಟ್ಟು ಕಲಿಸಿದೆ ನೈಟ್ ನಾನು. ಇದು ಎಲ್ಲ ಮಿಲೆಟ್ಸ್ಗಳ ಒಂದು ಹಿಟ್ಟಿನ ಒಂದು ದೋಸೆ ಮಾಡಬೇಕಂತ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.